ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತೀವ್ರ ಕುತೂಹಲ ಕೆರಳಿಸಿದೆ ಮಲೆನಾಡ ಮಲ್ಲಯುದ್ಧ. ಮಲೆನಾಡಿನಲ್ಲಿ ಮಾಜಿ ಸಿಎಂಗಳ ಮಕ್ಕಳ ನಡುವೆ ಕದನ ಏರ್ಪಟ್ಟಿದೆ. ಶಿವಮೊಗ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ಜೊತೆಗೆ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಮಧ್ಯೆ ಫೈಟ್ ಇದೆ. ಮುಖ್ಯಮಂತ್ರಿಗಳ ಪುತ್ರ ಪುತ್ರಿಯ ಮಧ್ಯೆ ಫೈಟ್ ಇದು. ಗೀತಾ ಮುಂದಿದೆ ಸಾಲು ಸಾಲು ಸವಾಲುಗಳು. ಮಹಾ ಕದನದಲ್ಲಿ ಮತದಾರರ ಒಲವು ಯಾರ ಪರವಾಗಿರುತ್ತೆ? ಮಲೆನಾಡಿನಲ್ಲಿ ನೂತನ ಸಂಸದರು ಯಾರಾಗ್ತಾರೆ? ಇದೇ ಒಂದು ದೊಡ್ಡ ಪ್ರಶ್ನೆ. 2014ರ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಮುಂದೆ ಪರಾಭವ ಅನುಭವಿಸಿತು ಗೀತಾ ಶಿವರಾಜ್ ಕುಮಾರ್. ಈ ಬಾರಿ 2024ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹುರಿಯಾಡು. ಮಧು ಬಂಗಾರಪ್ಪನವರ ಒತ್ತಾಯದ ಮೇರೆಗೆ ನಾನು ಕಣಕ್ಕಿಳಿದಿದ್ದೆ ಅಂತ 2014ರಲ್ಲಿ ಅವರು ಹೇಳಿದರು, ಅವರ ಹೇಳಿಕೆ. ಆದರೆ ಈ ಬಾರಿ ಗೆಲ್ಲಲೇಬೇಕು ಅಂತ ಇದ್ದೀರಿ. ಬಿವೈ ರಾಘವೇಂದ್ರ ಅವ್ರನ್ನ ಸೋಲಿಸ್ತೀನಿ ಅಂತ ಅಖಾಡದಲ್ಲಿದ್ದಾರೆ ಗೀತಾ ಶಿವರಾಜ್ ಕುಮಾರ್. ಶಿವಮೊಗ್ಗದಲ್ಲಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರ 3 ಬಾರಿ ಸಂಸದರಾಗಿದ್ದಾರೆ. 2 ಬಾರಿ ಸಂಸದರು ಬ್ಯಾಕ್ ಟು ಬ್ಯಾಕ್, ಇನ್ನೊಂದು ಬಾರಿ ಸಂಸದರು ಬೈ ಎಲೆಕ್ಷನ್ನಲ್ಲಿ. ಜೊತೆಗೆ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಎಲ್ಲವೂ ಅವರನ್ನ ಶ್ರೀರಕ್ಷೆಯ ರೀತಿ ಕಾಪಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಎದುರಿಸ್ತಾ ಇದ್ದಾರೆ ಬಿವೈ ರಾಘವೇಂದ್ರ ಅವ್ರನ್ನ ಮಲೆನಾಡಿನಲ್ಲಿ ಶಿವಮೊಗ್ಗದಲ್ಲಿ. ತೀವ್ರ ಕುತೂಹಲ ಕೆರಳಿಸಿದೆ ಮಲೆನಾಡ ಮಲ್ಲಯುದ್ಧ. ಮಲೆನಾಡಿನಲ್ಲಿ ಮಾಜಿ ಸಿಎಂಗಳ ಮಕ್ಕಳ ನಡುವೆ ಕದನ ಏರ್ಪಟ್ಟಿದೆ. ಶಿವಮೊಗ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ಜೊತೆಗೆ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಮಧ್ಯೆ ಫೈಟ್ ಇದೆ. ಮುಖ್ಯಮಂತ್ರಿಗಳ ಪುತ್ರ ಪುತ್ರಿಯ ಮಧ್ಯೆ ಫೈಟ್ ಇದು. ಗೀತಾ ಮುಂದಿದೆ ಸಾಲು ಸಾಲು ಸವಾಲುಗಳು. ಮಹಾ ಕದನದಲ್ಲಿ ಮತದಾರರ ಒಲವು ಯಾರ ಪರವಾಗಿರುತ್ತೆ? ಮಲೆನಾಡಿನಲ್ಲಿ ನೂತನ ಸಂಸದರು ಯಾರಾಗ್ತಾರೆ? ಇದೇ ಒಂದು ದೊಡ್ಡ ಪ್ರಶ್ನೆ. 2014ರ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಮುಂದೆ ಪರಾಭವ ಅನುಭವಿಸಿತು ಗೀತಾ ಶಿವರಾಜ್ ಕುಮಾರ್. ಈ ಬಾರಿ 2024ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹುರಿಯಾಡು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಧು ಬಂಗಾರಪ್ಪನವರ ಒತ್ತಾಯದ ಮೇರೆಗೆ ನಾನು ಕಣಕ್ಕಿಳಿದಿದ್ದೆ ಅಂತ 2014ರಲ್ಲಿ ಅವರು ಹೇಳಿದರು, ಅವರ ಹೇಳಿಕೆ. ಆದರೆ ಈ ಬಾರಿ ಗೆಲ್ಲಲೇಬೇಕು ಅಂತ ಇದ್ದೀರಿ. ಬಿವೈ ರಾಘವೇಂದ್ರ ಅವ್ರನ್ನ ಸೋಲಿಸ್ತೀನಿ ಅಂತ ಅಖಾಡದಲ್ಲಿದ್ದಾರೆ ಗೀತಾ ಶಿವರಾಜ್ ಕುಮಾರ್. ಶಿವಮೊಗ್ಗದಲ್ಲಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರ 3 ಬಾರಿ ಸಂಸದರಾಗಿದ್ದಾರೆ. 2 ಬಾರಿ ಸಂಸದರು ಬ್ಯಾಕ್ ಟು ಬ್ಯಾಕ್, ಇನ್ನೊಂದು ಬಾರಿ ಸಂಸದರು ಬೈ ಎಲೆಕ್ಷನ್ನಲ್ಲಿ. ಜೊತೆಗೆ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಎಲ್ಲವೂ ಅವರನ್ನ ಶ್ರೀರಕ್ಷೆಯ ರೀತಿ ಕಾಪಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಎದುರಿಸ್ತಾ ಇದ್ದಾರೆ ಬಿವೈ ರಾಘವೇಂದ್ರ ಅವ್ರನ್ನ ಮಲೆನಾಡಿನಲ್ಲಿ ಶಿವಮೊಗ್ಗದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.